ಗೈಸ್ ಆಕ್ಚುಲಿ ಇವ್ರು ನನ್ನ ಫಾಲೋವರು 3 months ಇಂದ ನನ್ನ ಫಾಲೋ ಮಾಡ್ತಿದಾರಂತೆ. ನಾನು ಲಾಸ್ಟ್ ವಿಡಿಯೋ ಹಾಕಿದೆ ಗೊತ್ತಾ, ಇದೇ RXZ ಅಲ್ಲಿ ಒಂದು ವಿಡಿಯೋ ಹಾಕಿದೆ, ಅದು 8.5 million ಸಮಥಿಂಗ್ ಏನೋ ರೀಚ್ ಆಗಿತ್ತು. ಇವರು ಆ ವಿಡಿಯೋಸ್ ಎಲ್ಲ ನೋಡ್ಕೊಂಡ್ ಬಂದಿದ್ರಂತೆ. ಅಂಡ್ ಮೊನ್ನೆ ವಿಡಿಯೋ ಹಾಕಿದ್ನಲ್ಲ, ಆ ವಿಡಿಯೋದಲ್ಲಿ ಹೇಳಿದ್ದೆ RX ಯಾರಾದ್ರೂ ಓಡಿಸ್ತೀರಾ ಅಂತಂದ್ರೆ ನಾನು ಫಾಲೋವರ್ ಕೊಡ್ತೀನಿ ಅಂತ. ಇವರು ಮೊನ್ನೆ ನೈಟ್ ಇಂದನು ಮೆಸೇಜ್ ಆಗ್ತಾ ಇದ್ರು, ಸಲಿ ನಿಮ್ RX ಹೆಂಗಿದೆ ಅಂತ ನೋಡ್ಬೇಕು, ನಂಗೆ RX ಬಗ್ಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ರು. ಸೊ ಅದಕ್ಕೆ ಬಂದಿದ್ದೀನಿ. ಇದು RXZ. ಈಗ ಹೆಂಗೆ ಅಂತಂದ್ರೆ ಇದ್ರ ಬಗ್ಗೆ ಹೇಳಕ್ಕೆ ಆಗಲ್ಲ ನಿಮ್ಗೆ, ಬೇರೆ ಲೆವೆಲ್ ಅಲ್ಲಿ ವ್ಯಾಲ್ಯೂ ಇದೆ. ಲೈಕ್ ತೋರ್ಸ್ತೀನಿ ಬನ್ನಿ, ಫಸ್ಟ್ ಒಂದು ರೌಂಡ್ ಹೋಗಿ ಬಂದ್ಬೋಣ. ಈಗ ನೀವ್ ಏನೋ ಕೇಳಿದ್ರಿ 5,000 ಜನ ಫಾಲೋವರ್ಸ್ ಬಂದಿಲ್ಲ ಅಂತಂದ್ರೆ ವಿಡಿಯೋ ಮಾಡೋದ್ ಬಿಟ್ಬಿಡ್ತೀನಿ ಅಂತ ಹೇಳಿದ್ರಿ ಅಲ್ವಾ. ನಿಮ್ ಪ್ರಕಾರ ಇವಾಗ ಎಷ್ಟು ಫಾಲೋ ಬಂದಿರ್ಬೋದು? ಅದೇ ನಿಮ್ ಪ್ರಕಾರ 6 to 7 ಬಂದಿದೆ ಅಂತನಾ? ಆ ವಿಡಿಯೋಗೆ ಎಷ್ಟು ಫಾಲೋವರ್ಸ್ ಬಂದೈತೆ ಅಂತ ನಿಮ್ಗೆ ಏನಾದ್ರು ಗೊತ್ತಾದ್ರೆ RX ಕ್ರೇಜ್ ಏನು, RX ಎಷ್ಟು ವ್ಯಾಲ್ಯೂ ಇದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಬನ್ನಿ ತೋರಿಸ್ತೀನಿ ಗೈಸ್. ಇವಾಗ ಏನ್ ಮಾಡೋಣ ಅಂತಂದ್ರೆ ಇವ್ರನ್ನ ಒಂದ್ ರೌಂಡ್ ಓಡಿಸಿ ಲೈಕ್ RX ಫೀಲ್ ತೋರ್ಸೋಣ ಗೈಸ್. ಫಸ್ಟ್ ಇವ್ರಿಗೆ RX ಯಾವ ತರ ಸೌಂಡ್ ಮಾಡುತ್ತೆ, RX ಗೆ ಜನ ಯಾಕೆ ಇಷ್ಟೊಂದು ಸಾಯ್ತಾರೆ ಅಂತ ತೋರ್ಸೋಣ. ಅದಾದ್ಮೇಲೆ ನನ್ಗೆ ಲಾಸ್ಟ್ ವಿಡಿಯೋ 8.5 million ನೋಡ್ತಲ್ಲ, ಆ ವಿಡಿಯೋಗೆ ಎಷ್ಟು ಜನ ಫಾಲೋವರ್ಸ್ ಬಂದೈತೆ ಅಂತ ಈ ವಿಡಿಯೋದಲ್ಲಿ ರಿವೀಲ್ ಮಾಡ್ತೀನಿ. ಅಕ್ಕ ಎದುರ್ಕೊಂಡ್ಬಿಟ್ಟಿರ್ತಾರೆ ಇವರಂತೂ. ಹೆಂಗ ಅನಿಸ್ತೈತೆ ಈ ತರ ಸೌಂಡ್? ಯಾಕೆ ಬೈಕಲ್ಲಿ ಆದ್ರೂ ಕೇಳಿದಿರಾ? ಇಷ್ಟ ಆಯ್ತಾ? ಇವಾಗ ಅರ್ಥ ಆಯ್ತಾ?